ನಮಸ್ಕಾರ. ಇವತ್ತು ನಾವೊಂದು ಕಳೆದು ಹೋಗ್ತಾ ಇರೋ ತುಂಬಾನೇ ಅಮೂಲ್ಯವಾದ ಒಂದು ಪರಂಪರೆಯ ಕಥೆಯನ್ನ ನೋಡೋಣ. ಇದು ಕೇವಲ ಒಂದು ಕಟ್ಟಡದ ಕಥೆಯಷ್ಟೇ ಅಲ್ಲ, ಬದಲಾಗಿ ಇದು ಒಂದು ಇಡೀ ಸಮುದಾಯದ ಕನಸು, ಅವರ ಹೋರಾಟ ಮತ್ತು ಭರವಸೆಯ ಕಥೆ. ಹೌದು, ಸ್ವತಃ ಡಾಕ್ಟರ್ ಅಂಬೇಡ್ಕರ್ ಅವರಿಂದಲೇ ಸ್ಥಾಪನೆಯಾದ ದೇಶದ ಮೊದಲ ದಲಿತ ಸಹಕಾರಿ ಸೊಸೈಟಿಗೇನಾಯಿತು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಒಂದು ಕಾಲದಲ್ಲಿ ಕ್ರಾಂತಿಕಾರಕ ಅಂತ ಅನ್ನಿಸ್ಕೊಂಡಿದ್ದ ಈ ಸಂಸ್ಥೆ ಇವತ್ತು ಯಾವ ಸ್ಥಿತಿಯಲ್ಲಿದೆ? ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ. ಇದೆಲ್ಲ ಶುರುವಾಗಿದ್ದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೊಡ್ಡ ಕನಸಿನಿಂದ. ತಮ್ಮ ಸಮುದಾಯವನ್ನ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಮೇಲೆತ್ತಬೇಕು ಅಂತ ಅವರು ಒಂದು ದಾರಿಯನ್ನ ಹುಡುಕ್ತಾ ಇದ್ರು. ನೋಡಿ, 1917ರಲ್ಲಿ ಇದೊಂದು ಕಲ್ಪನೆಯಾಗಿ ಹುಟ್ಟುಕೊಳ್ಳುತ್ತೆ. ಆಮೇಲೆ 1929ರಲ್ಲಿ ಸ್ವತಃ ಅಂಬೇಡ್ಕರ್ ಅವರೇ ಧಾರವಾಡಕ್ಕೆ ಬಂದು ಇದನ್ನ ಉದ್ಘಾಟನೆ ಮಾಡ್ತಾರೆ. ಇವತ್ತು ಈ ಸಂಸ್ಥೆಗೆ 109 ವರ್ಷಗಳ ಇತಿಹಾಸವಿದೆ. ಅವರೇ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದೇ ಈ ಸಂಸ್ಥೆ ಎಷ್ಟು ಮಹತ್ವದ್ದು ಅಂತ ಹೇಳುತ್ತೆ. ಅಂದ್ಹಾಗೆ ಈ ಸೊಸೈಟಿಯನ್ನ ಸ್ಥಾಪನೆ ಮಾಡೋಕೆ ಒಂದು ಮುಖ್ಯವಾದ ಕಾರಣವಿತ್ತು. ಅದು ಆ ಕಾಲದ ಒಂದು ಆಳವಾದ ಸಾಮಾಜಿಕ ನೋವು, ಅಂದ್ರೆ ಅಸ್ಪೃಶ್ಯತೆ. ನಿರ್ದಿಷ್ಟವಾಗಿ ಅವರು ಮಾಡ್ತಿದ್ದ ಉದ್ಯೋಗದ ಕಾರಣಕ್ಕಾಗಿಯೇ ಒಂದು ಇಡೀ ಸಮುದಾಯವನ್ನ ಅಸ್ಪೃಶ್ಯತೆ ಅನ್ನೋ ಶಾಪಕ್ಕೆ ಗುರಿ ಮಾಡಲಾಗಿತ್ತು. ಇದು ಅವರನ್ನ ಕಡು ಬಡತನಕ್ಕೆ ಮತ್ತೆ ಸಮಾಜದಿಂದ ಹೊರಗಿಡೋ ಹಾಗೆ ಮಾಡಿತ್ತು. ಹೀಗಿದ್ದಾಗ ಈ ಸಮಸ್ಯೆಗೆ ಅಂಬೇಡ್ಕರ್ ಅವರು ಒಂದು ಸ್ಪಷ್ಟವಾದ ಪರಿಹಾರವನ್ನ ಕಂಡುಕೊಂಡ್ರು. ಅದೇ ಈ ಸಹಕಾರಿ ಸೊಸೈಟಿ. ಇದರ ಮೂಲಕ ಆರ್ಥಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟು ಆ ಸಮುದಾಯವನ್ನ ಬಡತನದ ವಿಷವರ್ತುಲದಿಂದ ಹೊರಗೆ ತರೋದೇ ಅವರ ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕೆ ಇದು ಕೇವಲ ಒಂದು ಸೊಸೈಟಿಯಾಗಿ ಉಳಿದುಕೊಳ್ಳಲಿಲ್ಲ, ಇದು ಇಡೀ ದೇಶದಲ್ಲೇ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿ ನಿಂತಿತು. ಸಮುದಾಯದ ಸಬಲೀಕರಣಕ್ಕೆ ದಾರಿದೀಪವಾದಂತಹ ಒಂದು ಸಂಸ್ಥೆ ಇದು. ಆದರೆ ಇಷ್ಟು ದೊಡ್ಡ ದೃಷ್ಟಿಕೋನದಿಂದ ಶುರುವಾದ ಈ ಸಂಸ್ಥೆಯ ಪ್ರಯಾಣ ಎಲ್ಲೋ ದಾರಿ ತಪ್ಪಿಹೋಯಿತು. ಒಂದು ಉಜ್ವಲವಾದ ಕನಸು ಹೇಗೆ ಕಮರಿಹೋಯ್ತು ಅನ್ನೋದನ್ನ ಈಗ ನೋಡೋಣ. ಅಬ್ಬಾ, ಈ ಸಂಸ್ಥೆಯ ತಾಕತ್ತು ಎಷ್ಟಿತ್ತು ಅಂದ್ರೆ ಇದು ರಾಜ್ಯ ಮಟ್ಟಕ್ಕೆ, ಆಮೇಲೆ ರಾಷ್ಟ್ರಮಟ್ಟಕ್ಕೆ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರು ಮಾಡುವ ಎಲ್ಲಾ ಸಾಧ್ಯತೆಗಳನ್ನ ಹೊಂದಿತು. ಆದ್ರೆ ಆ ಕನಸು ಕನಸಾಗಿಯೇ ಉಳಿದುಹೋಯ್ತು. ಆದ್ರೆ ಹಾಗಾಗಿಲ್ಲ. ಯಾಕಂದ್ರೆ ಸಂಸ್ಥೆಯೊಳಗಿದ್ದ ಕೆಲವು ಸ್ವಾರ್ಥಿ ನಾಯಕರು ಮತ್ತೆ ಅವರ ಕೆಟ್ಟ ಆಡಳಿತವೇ ಅಂಬೇಡ್ಕರ್ ಅವರ ಕನಸನ್ನ ಹಾಳುಮಾಡಿತು. ಸಮುದಾಯದ ಆಸ್ತಿಯನ್ನ ಕೆಲವು ಜನ ತಮ್ಮ ಸ್ವಂತಕ್ಕೆ ಬಳಸ್ಕೊಂಡಾಗೇ ಆಯಿತು. ಯೋಚನೆ ಮಾಡಿ, ಒಂದು ಕಾಲದಲ್ಲಿ ಒಂದು ಇಡೀ ಸಮುದಾಯದ ಭರವಸೆಯ ಕೇಂದ್ರವಾಗಿದ್ದ ಜಾಗಕ್ಕೆ ಬೀಗ ಹಾಕಿ ಅದನ್ನ ತಗಡಿನ ಶೀಟುಗಳಿಂದ ಮುಚ್ಚಿ ಹಾಕುವಂತ ಹೀನಾಯ ಸ್ಥಿತಿ ಬಂತು. ಹಾಗಾದ್ರೆ ಈ ಪತನಕ್ಕೆ ಕಾರಣವಾದ ಆಡಳಿತದ ತಪ್ಪುಗಳು ಮತ್ತು ಆ ಭ್ರಷ್ಟಾಚಾರದ ಆಳವಾದ್ರೂ ಎಂಥದ್ದು? ಅದರ ಬಗ್ಗೆ ಈಗ ನೋಡೋಣ. ಈ ಪಟ್ಟಿಯನ್ನೊಮ್ಮೆ ನೋಡಿ. ಸರಿಯಾದ ಲೆಕ್ಕಪತ್ರ ಇಟ್ಟಿಲ್ಲ. ಸೊಸೈಟಿಯ ಅಮೂಲ್ಯ ಆಸ್ತಿಯನ್ನ ಕಾನೂನುಬಾಹಿರವಾಗಿ ಬಾಡಿಗೆಗೆ ಕೊಟ್ಟಿದ್ದಾರೆ. ಅದರಿಂದ ಬಂದ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸದಸ್ಯರ ಸಭೆಗಳನ್ನೇ ನಡೆಸಿಲ್ಲ. ಅಷ್ಟೇ ಅಲ್ಲ, ಆಡಳಿತದ ಯಾವುದೇ ಮಾಹಿತಿಯನ್ನ ಸದಸ್ಯರಿಗೂ ಕೊಟ್ಟಿಲ್ಲ, ಸರ್ಕಾರಕ್ಕೂ ಕೊಟ್ಟಿಲ್ಲ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ಇದು ಆಕಸ್ಮಿಕವಾಗಿ ಆದ ತಪ್ಪಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ಮಾಡಿದ ದುರಾಡಳಿತ ಅಂತ. 2009 ಈ ವರ್ಷ ತುಂಬಾನೇ ಮುಖ್ಯ. ಯಾಕಂದ್ರೆ ಇದೇ ವರ್ಷದಲ್ಲಿ ಆ ಭ್ರಷ್ಟ ಪದಾಧಿಕಾರಿಗಳ ವಿರುದ್ಧ ಒಂದು ನಿರ್ಣಾಯಕ ಸಾಕ್ಷಿ ಹೊರಗೆ ಬಂತು. 2000 ಆಡಿಟ್ ರಿಪೋರ್ಟ್ನಲ್ಲಿದ್ದ ಈ ಮಾತುಗಳು ನಿಜಕ್ಕೂ ಆಘಾತಕಾರಿ. ಆ ವರದಿಯಲ್ಲಿ ಇದನ್ನ ಬ್ರಹ್ಮಾಂಡದ ಮಟ್ಟದ ಭ್ರಷ್ಟಾಚಾರ ಅಂತ ಬಣ್ಣಿಸಲಾಗಿದೆ. ಹೌದು, ನೀವು ಸರಿ ಕೇಳಿಸ್ಕೊಂಡ್ರಿ, ಬ್ರಹ್ಮಾಂಡದ ಭ್ರಷ್ಟಾಚಾರ. ಅಲ್ಲಿ ನಡೆದ ಅಕ್ರಮಗಳು ಎಷ್ಟರ ಮಟ್ಟಗಿತ್ತು ಅನ್ನೋದಿಕ್ಕೆ ಇದೇ ಸಾಕ್ಷಿ. ಇನ್ನೂ ದುರದೃಷ್ಟದ ಸಂಗತಿಯೇನ್ ಗೊತ್ತಾ? ಇಷ್ಟೆಲ್ಲ ಸಾಕ್ಷಿ ಕಣ್ಮುಂದಿದ್ರೂ ಸಂಬಂಧಪಟ್ಟ ಸ್ಥಳೀಯ ಸಹಕಾರಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಸುಮ್ನಿದ್ಬಿಟ್ರು. ಈ ಭ್ರಷ್ಟಾಚಾರ ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯೋಕೆ ಅವರ ಮೌನವೇ ಒಂದು ರೀತಿ ಕಾರಣವಾಯಿತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ವಿನಾಶದ ಅಂಚಿಗೆ ತಲುಪಿದಾಗ ಅದೇ ಸಮುದಾಯ ತನ್ನ ಪರಂಪರೆಯನ್ನ ಉಳಿಸ್ಕೊಡೋಕೆ ಎದ್ದು ನಿಂತಿತು. ಇಲ್ಲಿಂದ ಹೋರಾಟದ ಒಂದು ಹೊಸ ಅಧ್ಯಾಯವೇ ಶುರುವಾಗುತ್ತೆ. ಕಳೆದ 2 ವರ್ಷಗಳಿಂದ ಈ ಹೋರಾಟದ ಮುಂದಾಳತ್ವ ವಹಿಸ್ಕೊಂಡಿರೋದು ಮಚ್ಚಿಗಾರ ಸೊಸೈಟಿ ಉಳಿಸಿ ಹೋರಾಟ ಸಮಿತಿ. ತಮ್ಮ ಹಿರಿಯರ ಪೂರ್ವಜರ ಪರಂಪರೆಯನ್ನ ಹೇಗಾದ್ರೂ ಮಾಡಿ ಉಳಿಸಲೇಬೇಕು ಅನ್ನೋ ಛಲದಿಂದ ಈ ಸಮಿತಿ ಹುಟ್ಕೊಂಡಿದೆ. ಅವರ ಹೋರಾಟ ತುಂಬಾನೇ ವ್ಯವಸ್ಥಿತವಾಗಿತ್ತು ನೋಡಿ. ಮೊದಲು ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ಆಮೇಲೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಒತ್ತಡ ಹಾಕಿದ್ರು.
ಇದರ ಪರಿಣಾಮವಾಗಿ ಒಬ್ಬ ವಿಶೇಷ ಅಧಿಕಾರಿಯನ್ನ ನೇಮಕ ಮಾಡಿಸೋದ್ರಲ್ಲಿ ಯಶಸ್ವಿಯಾದ್ರು. ಈಗ ನಿಜವಾದ ಸುಧಾರಣೆ ಆಗ್ಬೇಕು ಅಂದ್ರೆ ಎಲ್ಲರೂ ಭಾಗವಹಿಸ್ಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ. ಈಗ ನಾವೆಲ್ಲರೂ ಒಂದು ತುಂಬಾನೇ ನಿರ್ಣಾಯಕ ಹಂತದಲ್ಲಿ ನಿಂತಿದ್ದೇವೆ. ಈ ಐತಿಹಾಸಿಕ ಸಂಸ್ಥೆಯ ಭವಿಷ್ಯ ಏನಾಗುತ್ತೆ ಅನ್ನೋದು ಈಗ ಸಂಪೂರ್ಣವಾಗಿ ಆ ಸಮುದಾಯದ ಕೈಯಲ್ಲೇ ಇದೆ. ನೋಡಿ, ಇದು ಕೇವಲ ಕೆಲವು ಜನರ ಹೋರಾಟ ಅಲ್ಲ. ಈ ಐತಿಹಾಸಿಕ ಸಂಸ್ಥೆಯನ್ನ ರಕ್ಷಿಸುವುದು ಆ ಸಮುದಾಯದ ಪ್ರತಿಯೊಬ್ಬರ ನೈತಿಕ ಜವಾಬ್ದಾರಿ. ಯಾಕಂದ್ರೆ ಇದು ಎಲ್ಲರ ಪರಂಪರೆ. ಹಾಗಾದ್ರೆ ಈಗ ಮಾಡ್ಬೇಕಿರೋದು ಏನು? ಎಲ್ಲರೂ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸೋದು. ಈ ಹೋರಾಟ ಯಶಸ್ವಿಯಾಗಬೇಕು ಅಂದ್ರೆ ಸಮುದಾಯದ ಜನರು ಸಭೆ ಸಮಾರಂಭಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದು ತುಂಬಾನೇ ಮುಖ್ಯ. ಇದನ್ನ ಒಂದು ನೈತಿಕ ಕರ್ತವ್ಯ ಅಂತ ಭಾವಿಸ್ಬೇಕಾಗತ್ತೆ. ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ಅದೆಂದರೆ, ಈ ಐತಿಹಾಸಿಕ ಪರಂಪರೆ ನಿಜವಾಗಿಯೂ ಉಳಿಯುತ್ತಾ? ಅಂಬೇಡ್ಕರ್ ಅವರ ಆ ಮಹಾನ್ ಕನಸು ನನಸಾಗುತ್ತಾ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಆ ಸಮುದಾಯದ ಹೋರಾಟದಲ್ಲೇ ಇದೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಿದೆ.